ಎಲ್ಲ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರಿಗೆ ನಮಸ್ಕಾರ. ಈ ಜಾಗ ನೋಡ್ತಾ ಇದ್ದಂಗೆ ನಮ್ಮ ರಾಜಾಜಿನಗರದ ಸ್ತೂಪ ಅಂತ ನಿಮ್ಮೆಲ್ಲರಿಗೂ ನೆನಪಾಗತ್ತೆ. ಇವತ್ತಿಗೆ ಅಂದರೆ ಜುಲೈ 3ನೇ ತಾರೀಕಿಗೆ ನಮ್ಮ ರಾಜಾಜಿನಗರಕ್ಕೆ 75 ವರ್ಷದ ಸಂಭ್ರಮ. ಈ ಅಮೃತ ಗಳಿಗೆಯ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ನಮ್ಮ ರಾಜಾಜಿನಗರ. ನಿಮಗೆ ಕೆಲವೊಂದು ಸಂಚಿಕೆಗಳಲ್ಲಿ ನಾನು ರಾಜಾಜಿನಗರದ ಬಗ್ಗೆ ಹೇಳಿದ್ದೆ, ಅದರ ಒಂದು ಹಿಸ್ಟ್ರಿನ ಕೂಡ ನಿಮಗೆ ನೆನಪು ಮಾಡಿಸಿದ್ದೆ. ಅದರ ಜೊತೆಗೆ ನಾವು ರಾಜಾಜಿನಗರದ ಯುವಕರಾಗಿ ರಾಜಾಜಿನಗರದ ಇತಿಹಾಸವನ್ನು ಕೆದಕಿ ನಿಮಗೆ ಎಳೆಯಾಗಿ ರಾಜಾಜಿನಗರದ ಬಗ್ಗೆ ನಿಮ್ಮ ಮುಂದೆ ಹೇಳುವ ಪ್ರಯತ್ನವೇ ಹಿಸ್ಟ್ರಿ ಆಫ್ ರಾಜಾಜಿನಗರ. ನಿಮಗೆ ನೆನಪಿರಲಿ, ನಮ್ಮ ಕಟ್ಟ ಕಡೆಯ ಸ್ವತಂತ್ರ ಪೂರ್ವದ ಗವರ್ನರ್ ಜನರಲ್ ಆಗಿದ್ದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿಯವರ ಹೆಸರನ್ನು ನಮ್ಮ ರಾಜಾಜಿನಗರಿಗೆ ಇಡಲಾಗಿದೆ. ಆ್ಯಂಡ್ ಅದರ ಒಂದು ನೆನಪಲ್ಲೇ ಅವ್ರನ್ನ ನಾವು ಪ್ರೀತಿಯಿಂದ ರಾಜಾಜಿ ಅಂತ ಕರಿತಿದ್ವಿ. ಈಗ ಅದೇ ರಾಜಾಜಿನಗರ. ಅದಕ್ಕಿಂತ ಒಂದು ಅಮೋಘವಾದ ಸುದ್ದಿ ಏನಂತಂದರೆ, ನಮ್ಮ ಆಗಿನ ಒಡೆಯರ್, ನಮ್ಮ ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರ 9ನೇ ವರ್ಷದ ಪಟ್ಟಾಭಿಷೇಕದ ಸವಿ ನೆನಪಿಗೆ ಒಂದು ಲೇಔಟನ್ನು ಮಾಡಲಾಗುತ್ತೆ. ಆ ಲೇಔಟೇ ಇಂದಿನ ರಾಜಾಜಿ ನಗರ. ಅದಾದ ನಂತರ ನಮ್ಮ ರಾಜಾಜಿನಗರದ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ವಿತ್ ಬ್ಲೂ ಪ್ರಿಂಟ್ ಮೂಲಕ ಹಾಕಿದ್ದೆ. ಅದು ಹಳೆಯ ಸಂಚಿಕೆಗಳಲ್ಲಿದೆ. ದಯವಿಟ್ಟು ಹಳೆಯ ಸಂಚಿಕೆಗಳನ್ನು ನೋಡಿ, ಅದನ್ನು ಲಿಂಕ್ನ ಕೂಡ ಹಾಕಿದ್ದೀನಿ. ಅದಾದಮೇಲೆ ಸೃಷ್ಟಿಯಾಗಿದೆ ಒಂದು ಐತಿಹಾಸಿಕ ಒಂದು ನಗರದೊಳಗೆ ಮತ್ತೊಂದು ನಗರಿಯೇ ರಾಜಾಜಿ ನಗರ. ನಿಮಗೆ ತಿಳಿದಿರಲಿ, 1000 ಎಕರೆಯಲ್ಲಿ ಶುರುವಂಥ ರಾಜಾಜಿನಗರ ಮಲ್ಲೇಶ್ವರಂನಿಂದ ಹಿಡಿದು ನಮ್ಮ ಗೊರಗುಂಟೆಪಾಳ್ಯ ಹಾಗೂ ರಾಜ್ಕುಮಾರ್ ಸಮಾಧಿ ಇರುವ ಕಂಠೀರವ ಸ್ಟುಡಿಯೋ ತನಕ ಒಂದು ಅದರ ವಿಸ್ತಾರವನ್ನು ಹೊಂದಿದೆ. ಅದರ ಬ್ಲೂ ಪ್ರಿಂಟ್ ನನ್ನ ಹಳೆಯ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ನೋಡಿ. ಆ್ಯಂಡ್ ನೀವು ರಾಜಾಜಿನಗರದವರಾಗಿ, ನೀವು ಹೆಮ್ಮೆಯ ರಾಜಾಜಿನಗರದವರಾಗಿದೆ ಅಂತಂದರೆ ನೀವು ಖುಷಿಯಿಂದ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಎಳೆಯಾಗಿ ರಾಜಾಜಿನಗರದ ಪ್ರತಿಯೊಂದು ಹಿಸ್ಟ್ರಿನ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಎಲ್ಲರಿಗೂ ಧನ್ಯವಾದ.